ಹಾಂ, 212ನೇ ವಿಡಿಯೋ ನಂಬರ್. ಇನ್ನೊಂದು ಹೇಳೋದಂದ್ರೆ ಏನು, ಕ್ರಮಬದ್ಧವಾದ ವಿಡಿಯೋಗಳನ್ನು ನೀವು ನೋಡಿ ಬಿಟ್ರಿ ಅಂತಂದ್ರೆ ನಿಮ್ಮದು ರಿಸಲ್ಟ್ ಆದಂಗೆ. ಒಂದು 2 ಮಾದರಿಗಳನ್ನು ನಾ ತಿಳಿಸಿದಂಗೆ ನೀವು ನೋಡಬೇಕು, ಮುಂದಿನ ನೀವು ಸ್ವಂತ ಮಾಡಬೇಕು. ಡೆಫಿನೆಟ್ಲಿ ರಿಸಲ್ಟ್. ಮೊದಲು ನಾವು ನಿಮಗೆ ಗಣಿತಗಳನ್ನು ನಿಮಗೆ ಮನಸ್ಸಿಗೆ ಬರೋ ತನಕ, ನಿಮಗೆ ತಿಳಿಯೋ ತನಕ ನಾ ಹೆಚ್ಚಿಗೆ ಮಾದರಿಗಳನ್ನು ಹಾಕ್ತಿರ್ತೇನೆ. ಬರೀ ಸರೇ ತಿಳಿಸ್ತಾರಂತ ತಿಳ್ಕೊಂಡು ನೀವು ಪ್ರಯತ್ನ ಮಾಡೋದು ಬಿಡಬಾರ್ದು. ನಾ ದೂರ ಸರ್ದನೀಗ ನೀವು ಮ್ಯೂಟ್ ಮಾಡಿ ಪ್ರಯತ್ನ ಮಾಡಿ ಈ ಗಣಿತ ಮಾಡಬೇಕು. ಈಗ ವಿಡಿಯೋ ಆನ್ ಮಾಡಿದ್ರೆ ನಾ ಬಂದು ತಿಳಿಸ್ತೇನೆ ನೋಡ್ರಿ. ಈ ದಶಮಾಂಶ ಬಿಂದು ರಾಶಿ ಭಾಗಾಕಾರಗಳನ್ನು 2 ರೀತಿ ಒಳಗೆ ನಿಮಗೆ ಭಾಗಿಸೋದು ತೋರಿಸ್ತೀನಿ. ಒಂದು ಕನಿಷ್ಠ ರೂಪದಾಗ ತರೋದು, ಒಂದು ಭಾಗಾಕಾರ ಕ್ರಮದಾಗ ಬರೋದು. ಕನಿಷ್ಠ ರೂಪಕ್ಕೆ ತರೋದಂದ್ರೆ ಭಿನ್ನ ರಾಶಿಯ ರೂಪದಲ್ಲಿ ಇಟ್ಟ ಉತ್ತರ ತೆಗೆದಕ್ಕೆ ಏನಂತಾರೆ, ಕನಿಷ್ಠ ರೂಪ ಅಂತ. ಇದು ನೋಡಿ, ಇದು ಭಾಜಕ. ಇದನ್ನು ನೀವು ಛೇದಾಂಶ ಮಾಡಿಟ್ಟು ಮಾಡ್ಬೋದು, ಅವು ಮುಂದೆ ಬರ್ತಾವೆ. ಈಗ ಭಾಗಾಕಾರ ಕ್ರಿಯೆಯನ್ನು ಮಾಡೋದು ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಭಾಗಲಬ್ಧ ಶೇಷ ಕಂಡು ಹಿಡಿಯಿರಿ ಅಂತ ಸೈನಿಕ್ ಸ್ಕೂಲ್ನಾಗ ಪ್ರಶ್ನೆ ಬೀಳ್ತಾವೆ. ನಿಮಗೆ ಯಾವ ಗಣಿತ ಬರಂಗಿಲ್ಲ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಒಂದು ಸುಮಾರಾಗಿ ನೀವು ಹಿಂಗೆ ಅನುಕ್ರಮ ನಂಬರ್ ಮೇಲೆ 200, ಇದು ಸೀರಿಯಲ್ ನಂಬರ್ 2, ವಿಡಿಯೋ ನಂಬರ್ 212 ಅದ. ಎಷ್ಟು ಇರ್ಬೇಕು ಗಣಿತವು? ನೀವು ಏನಾದರೂ ಟೆಲಿಗ್ರಾಮ್ ಕ್ಲಾಸ್ನಾಳಿಗೆ ಈ ಗಣಿತಗಳನ್ನು ಕ್ರಮಬದ್ಧವಾಗಿ ಮಾಡಿದರೆ ನೀವು ಕ್ವಶನ್ ಪೇಪರ್ ಸ್ವಂತ ಬಿಡಿಸ್ತೇವೆ. ಅದಕ್ಕೆ ಇದಕ್ಕೆ ಸೀರಿಯಲ್ ಅನ್ನೋದು. ನೋಡ್ರಿ, ಈಗ ನಾವು ಈ ಭಾಗಾಕಾರ ಲೆಕ್ಕನ ಹೆಂಗೆ ತಿಳಿಸ್ತು ನೋಡ್ರಿ. 13.674 ಭಾಗಿಲೆ 0.53. ಇದು ಇದು ಭಾಜ್ಯ, ಇದು ಭಾಜಕ. ಭಾಜಕದಲ್ಲಿ ದಶಮಾಂಶ ಇರಬಾರ್ದು ಭಾಗಾಕಾರ ಮಾಡಾಗ. ಅವಾಗ ಹೆಂಗೆ ಮಾಡೋದಂದ್ರೆ, ಈ ಬಿಂದುದ ಮುಂದೆ 2 ಸ್ಥಾನವಲ್ಲ, ಈ ಅಂಕೆಯನ್ನು 2 ಸ್ಥಾನ ಮುಂದಕ್ಕೆ ತೊಗೊಂಡ್ರಿ ಅಂದ್ರೆ ಏನು ಬರ್ತದ? ಅದು 1367.4 ಆಗ್ತದೆ. 2 ಸ್ಥಾನ ಮುಂದಕ್ಕೆ ಹೋಗ್ಬೇಕು ನೀವು ಇಲ್ಲಿ. ಯಾಕಂದ್ರೆ ಇದು ದಶಮಾಂಶ ತೆಗಿಬೇಕಾಗ್ಯದ. ಬಿಂದುದ ಮುಂದೆ 2 ಅಂಕೆ ಈಗ ಇಲ್ಲಿ 2 ಸ್ಥಾನ ಮುಂದೆ ಜಂಪ್ ಆಗಿ ಬಿಡ್ಬೇಕು ನೀವು. ಖಲಾಸ್, ಇದು 53 ಆಗ್ತಿದ್ದು. ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೊಂಡಂಗೆ ಆಯ್ತು. ನೀವು ಆ ದಶಮಾಂಶ ಸ್ಥಾನದಿಂದ ಮುಂದೆ ಒಯ್ದ್ರಿ ಅಂತಂದ್ರೆ ನೀವು ಪೂರ್ಣ ಸಂಖ್ಯೆಗೆ ಮಾಡ್ಕೊಂಡಂಗಾಯ್ತು. ಇದನ್ನು 53 ಮಾಡ್ಕೋಬೇಕಾದ್ರೆ ಬಿಂದುದ ಮುಂದೆ 2 ಅಂಕೆ ಅಂದ್ರೆ 2 ಸ್ಥಾನ ಮುಂದೆ ಸರಿಬೇಕು. ಅಂದ್ರೆ 67 ಮುಂದೆ ಹೋಯ್ತು. ಈಗ ನೀವು 53 ಭಾಗಾಕಾರ ಮಾಡಬೇಕು. 53 ಬಗ್ಗೆ ಬರೋದಿಲ್ರಿ ಸರ್ ಅನ್ಬಾರ್ದು. 5ರ ಬಗ್ಗೆ ಬಂದರೆ ಸಾಕು ನಿಮಗೆ. 5ರ ಬಗ್ಗೆ ಬಂದಾಗ ಸಾಕು. ಇನ್ನೊಂದು ನೇಮ್ ಇಟ್ಕೋ, ಈ 5ಕ್ಕಿಂತಲೂ ಅರ್ಧಕ್ಕಿಂತಲೂ ಹೆಚ್ಚು ದೊಡ್ಡದ ಅಂಕೆ. ಇದು 5ಕ್ಕಿಂತಲೂ 1 ಇತ್ತು ಅಂದ್ರೆ ಅದೇ ಅಂಕೆಯಲ್ಲಿ ಏನು ಹತ್ತದ, 2 ಇದ್ರೂ ಹತ್ತದ. 3 ಜರ್ ಇತ್ತು ಅಂದ್ರೆ ಯಾವ ಅಂಕೆ ಹತ್ತದಲ್ಲ ಅದ್ರ ಹಿಂದಿನ ಅಂಕೆಯಲ್ಲೇ ನೀವು ಮಗ್ಗಿ ತಯಾರು ಮಾಡ್ಕೋಬೇಕು. ತೋರಿಸ್ತೀನಿ. 5 2 10, 5 3 15 ದೊಡ್ಡದ. 5 2 ಇಲ್ಲಿ ಇಡ್ರಿ 2 ಮಗ್ಗಿ ತಯಾರು ಮಾಡ್ಕೊರಿ. 2 3 6, 2 3 6, 2 5 10 ಅಂದ್ರೆ ಎಷ್ಟಾಯ್ತು? 53 2 106. ನೋಡಿ ಪೂಜೆ 3 3 ನೋಡಿ 0 0. ಈ 7 ತಗೋರಿ. 5 6 30 ಹತ್ತದ. ಒಂದು ಅಂಕಿ ಕಡಿಮೆ ಮಾಡಬೇಕು. ಯಾಕಂದ್ರೆ ಈ ಅಂಕಿಕ್ಕಿಂತಲೂ ಅರ್ಧಕ್ಕಿಂತಲೂ ದೊಡ್ಡದಾಗ್ತದೆ. ಅವಾಗ ನೀವು 5 6 ಹತ್ತಿದ್ರು ಸಹಿತ ನೀವೇನು ಮಾಡಬೇಕು? 5 5 ಹಚ್ಚಬೇಕು. ಇಷ್ಟೇ ನೀವು ನೆನ್ಪಿಟ್ಕೊಳ್ಳೋದು. 5 6 ಮಾಡಿ ನೋಡ್ರಿ, ಅಂಕಿ ದೊಡ್ಡದಾಗ್ತದಿಲ್ಲ ನೋಡ್ರಿ. ಮಾಡ್ರಿ 6 5 6 30, 6 3 18, ಕೈಲ ಬಂತು 1, 6 5 31 31 ನೋಡ್ರಿ. 318 ದೊಡ್ಡದಾಗ್ತಿಲ್ಲ. 5ರಲ್ಲಿ ಹಚ್ಕೋರಿ. ಇದೇನು ಕಚ್ಚಾದ ಇದು. 5 3 15, ಕೈಲ ಬಂತು 1, 5 5 25 1 26, 265 ಆಯ್ತು. ಇಲ್ಲಿ 5 ಇಡ್ರಿ, 265 ಇಲ್ಲಿ ಇಟ್ಬಿಡ್ರಿ. ನೋಡ್ರಿ 7ರಾಗ 5 ಹೋದ್ರೆ 2, ಆಮೇಲೆ 10ರಾಗ 6 ಹೋದ್ರೆ 4, ಕೈಲ ಬಂತು 1 0. ಇಲ್ಲಿ ದಶಮಾಂಶದ ಅಂದ್ರೆ ನೀವು 4 ತಗೊಳಿಕ್ ಬರೋದಲ್ಲ. ಇಲ್ಲಿ ಬಿಂದು ಕೊಡ್ರಿ, 4 ತಗೋರಿ. ಈಗ ನೋಡ್ರಿ 5 8 40, 8 ಇಡ್ರಿ, ಮಗ್ಗಿ ತಯಾರು ಮಾಡ್ಕೊರಿ. 8 3 24, ಕೈಲ ಬಂತು 2, 8 5 40, 1 2 42 ನೋಡ್ರಿ ಬಂತಿಲ್ಲ 8 424. ಯಾಕೆ ಭಾಗಾಕಾರ ಬಿರಿ ಆಗ್ತವೆ?
ಎಲ್ಲರೂ ಕಲಿಬಹುದು. ನೀವು ಪ್ರತಿಯೊಬ್ಬರು ಮನೆ ಒಳಗೆ ಎಷ್ಟು ಮಂದಿ ಇದ್ದೀರಿ ಎಲ್ಲರೂ ಭಾಗಕಾರ ಕಲಿಬಹುದು. ನಾನು ಗಣಿತ ನೋಡಿದ್ರಿ ಅಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು ಎಷ್ಟು 25.8. ಅದನ್ನು ನಾ ದೂರ ಸರ್ದನ್ನು ಮಾಡ್ರಿ ನೋಡೋಣ. ಅದನ್ನು ಭಾಗಾಕಾರ ಲೆಕ್ಕ ಮಾಡ್ರಿ. ಇದೇ ಪದ್ಧತಿ ಪ್ರಕಾರ ಮಾಡಿಬಿಡ್ರಿ ಸಾಕು, ಮುಗಿದು ನೋಡ್ರಿ ಹೆಂಗೆ ಬರ್ತಾವ ಗಣಿತ. ವಿಡಿಯೋ ಆನ್ ಮಾಡ್ರಿ. ಯಾಕಂತಂದ್ರೆ ನಮಗೆ ಇದು ಲೇಟ್ ಆಗ್ತಾವೆ, ವಿಡಿಯೋ ದೊಡ್ಡ ಆಗ್ತಾವೆ. 154 ಭಾಗಿಲೆ 1.25 ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೋಬೇಕು ನೀವು ಭಾಗಾಕಾರಕ್ಕೆ. ಬಿಂದುದ ಮುಂದೆ ಎಷ್ಟು ಬಯವು 2 ಸ್ಥಾನದ, ಇಲ್ಲಿ 2 ಸ್ಥಾನ ತಗೋರಿ. ಎಲ್ಲಿ ಬರ್ತದ 315.4 ಆಗ್ತದಿಲ್ಲೋ ನೋಡ್ರಿ. ಪೂರ್ಣ ಸಂಖ್ಯೆ ಆಗ್ತದೆ 125. 125 ಮಾಡ್ಕೋಬೇಕಾದ್ರೆ ಬಿಂದುದ ಮುಂದೆ 2 ಅಂಕೆ ಬಂದ್ರೆ ನೀವು ಈ ಸ್ಥಾನನ್ನ ಏನು ಮಾಡಬೇಕು, ಕಿಲಿ ಜಂಪ್ ಮಾಡಬೇಕು ನೋಡ್ರಿ. 4ರ ಮುಂದೆ ಬಂದದಿಲ್ಲೋ ನೋಡ್ರಿ. ಈಗ 12 ಮಗ್ಗಿ ಬಂದದಿಲ್ಲೋ ನೋಡ್ರಿ. ನಿಮಗೆ 125 ಮಗ್ಗಿನೇ ಯಾಕೆ ಬರ್ಬೇಕು ನಿಮಗೆ? 12 ಮಗ್ಗಿ ಬಂದ್ರೆ ಸಾಕು. 12 2 24, 12 3 36 ದೊಡ್ಡದಾಯ್ತು. 12 2 ಮಗ್ಗಿ ಹಚ್ಕೋರಿ ನೋಡ್ರಿ. 25 2 50, 2 ಅಂಕೆಲೆ ಗುಣಾಕಾರ ಮಾಡ್ರಿ. ಒಮ್ಮೆ 25 2 50, 2 ಒಂದಲೇ 2 ನೋಡ್ರಿ. 250 ಆಗ್ತಿಲ್ಲ, 2 ಇಡ್ರಿ. 250, 5 ಉಳಿತು. ಆಮೇಲೆ 11ರಾಗ 5 ಆದ್ರೆ 6, ಕೈಲ ಬಂತು 1 0. ಈ 4 ಇಡಿಸೋಳಿಗೆ ಬರುದಿಲ್ಲ, ಪಾಯಿಂಟ್ ಕೊಡ್ರಿ. 4 ತಗೋರಿ. 12 5ಲೇ 5 5 25, 2 5 2 10 1 12, 5 1 5 1 6 ನೋಡ್ರಿ. 125 5 12 5ಲೇ 1 ಮಿನಿಟ್ ಅಂಕಿ ತಪ್ಪು ಹಚ್ಚಿನ ನೋಡ್ತಾನ, ಚೆಕ್ ಮಾಡ್ತೀನಿ. ಓಕೆ ಅದ. ಈಗ ನೋಡೋಣ. ಈಗ 12 5ಲೇ ಎಷ್ಟು ಬಂತು? ಈಗ 625 ಬಂತು. ಹಚ್ಚರಿ ಏನಾಗೋದಿಲ್ಲ ನೋಡ್ರಿ. 5ಲೇ 625 ಅದು ನೋಡ್ರಿ. 14ರಾಗ 5 ಆದ್ರೆ 9, ಕೈಲ ಬಂತು 1, 5ರ 3 ಆದ್ರೆ 2, ಆಮೇಲೆ 6ರಾಗ 6 ಆದ್ರೆ ಪೂಜೆ. 1 0 ತಗೊಳಿಕ್ಕೆ ನಿಮಗೆ ಪರ್ಮಿಷನ್ ಇರ್ತದ. 12 2ಲೇ 250 ಹಚ್ಚರಿ. 12 2ಲೇ 250 ನೋಡ್ರಿ. ಎಷ್ಟು ಬಂತು ಪೂಜೆ? 9ರಾಗ 5 ಆದ್ರೆ 4, 0ಗೆ 0 ನೋಡ್ರಿ. ಇನ್ನೊಂದು ನಿಮಗೆ 0 ಹಚ್ಕೊಳಿಕ್ ಬರ್ತದ. 12 3ಲೇ 30, 12 3ಲೇ 36, 12 4ಲೇ 48 ದೊಡ್ಡದಾತ್. 12 3ಲೇ 25, 3ಲೇ 75, 3 1ಲೇ 3, 375 ನೋಡ್ರಿ. ಇಲ್ಲಿ ಮಗ್ಯದಲ್ಲಿ 25 3ಲೇ 75, 3 1ಲೇ 3, 3 5ಲೇ 15 1, 3 2ಲೇ 6 1 7, 3 1ಲೇ 3. ಇಲ್ಲಿ 3 ಹಚ್ಚರಿ. ಆಮೇಲೆ 375 ಇಲ್ಲಿ ಇಡ್ರಿ. ಇಲ್ಲಿ 10ರಾಗ 5 ಆದ್ರೆ 5, ಕೈಲ ಬಂತು 1, 10ರಾಗ 8 ಆದ್ರೆ 2, ಕೈಲ ಬಂತು 1 0, 1 0 ತಗೋಲಿಕ್ಕೆ ಪರ್ಮಿಷನ್ ಇರ್ತದ. 125 2ಲೇ 12 2ಲೇ ನೋಡ್ರಿ. 12 2ಲೇ 250 ನೋಡ್ರಿ. ಇಲ್ಲಿ ಅದ ಇಲ್ಲ ನೋಡ್ರಿ. ಮತ್ತೆ ನಾ ಗುಣಾಕಾರ ಮಾಡ್ಲಾರ್ದು ಹೆಂಗೆ ಇಟ್ಟಿರಿ ಸರ್ ಅನ್ಬಾರ್ದು. ಆನ್ಸರ್ ಈಸ್ ಈಕ್ವಲ್ ಟು 2.5 232 ನೋಡ್ರಿ. ಇದು ಆನ್ಸರ್. ಹಿಂಗೆ ನೀವು ಭಾಗಾಕಾರ ಎಕ್ಸ್ಪರ್ಟ್ ಕಲ್ತಿರಿ ಅಂತಂದ್ರೆ ಮುಂದೆ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಇನ್ನೊಂದು, ಇದು ದೊಡ್ಡ ಭಾಗಾಕಾರನು ಕಲ್ತಂಗೆ ನೀವು. ಆಮೇಲೆ ದಶಮಾಂಶ ಸ್ಥಾನವನ್ನು ತೆಗೆದು ಭಾಗಾಕಾರ ಕಲಿದು ಅಷ್ಟು ತಿಳ್ಕೊಂಡಟ್ಟ ಸರಳ ಅಲ್ಲ. ನೀವು ಸಣ್ಣ ಹುಡುಗರಿಗೆ ನೀವು ನಾ ಹೆಂಗೆ ಕಲಿಸ್ತೀನಿ ಅನ್ನೋದು ಲಕ್ಷ್ಯ ಕೊಟ್ಟು ನೋಡ್ರಿ. ಇವು ಕಚ್ಚಾ ಮಗ್ಗಿಗಳನ್ನು ಮಾಡ್ಕೋಬೇಕು. ಇವಕ್ಕೆ ಕಚ್ಚಾ ಮಗ್ಗಿ ಮಾಡ್ಕೊರಿ. ಅಂದ್ರೆ ನಿಮ್ಗೆ ಏನಾಗ್ತದೆ, ಭಾಳ ಈಜಿ ಆಗ್ತದೆ ಭಾಗಾಕಾರ. ಚಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಿ ಮುಂದಿನ ಹಾಕಿದ ಗಣಿತಗಳನ್ನು ಯಾವ ತಪ್ಪಬಾರ್ದು. ಓಕೆ ನೋಡ್ರಿ ಹೆಂಗದ ನೋಡ್ರಿ. ಇದು ಭಾಗಾಕಾರ ಒಂದು ಸ್ವಲ್ಪ ಐತಿ ಸಂಶಯ ಬಂತು. ಹೊಳ್ಳಿ ನಾವು ಹೋಗಿ ಪ್ರಶ್ನೆ ಚೆಕ್ ಮಾಡ್ಕೊಂಡ ಎಲ್ಲರೂ ಫೇರ್ದಾಗ ಬರ್ತಾರೆ.